ಈ ನಡುವೆ ಈ ವರದಿ ಕುರಿತಂತೆ ಪಕ್ಷ ಮತ್ತು ಸರ್ಕಾರದ ಒಳಗೇನೆ ಪರ ಮತ್ತು ವಿರೋಧಗಳು ಜಾಸ್ತಿ ಆಗ್ತಾ ಇದೆ. ವಿರೋಧ ಮಾಡ್ತಕ್ಕಂಥ ಸಚಿವರು ಇದ್ದಾರೆ, ಸರಿ ಅಂತ ಒಪ್ಕೊಳ್ತಕ್ಕಂಥ ಸಚಿವರು ಇದ್ದಾರೆ. ಈ ಜನಗಣತಿ ವರದಿಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಆದರೂ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ವರದಿಗೆ ಸಿದ್ದು ಸಂಪುಟ ಸಚಿವರಿಂದಲೇ ವಿರೋಧ ವ್ಯಕ್ತವಾಗಿದೆ. ಮನಸ್ಸಿನಲ್ಲಿ ವಿರೋಧ ಇದ್ದರೂ ಹೊರಗಡೆ ವಿರೋಧ ಇಲ್ಲ ಅಂತ ತೋರಿಸ್ಕೋತಾ ಇದ್ದಾರೆ ಕೆಲವರು, ಪ್ರಮುಖವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು. ರಾಜ್ಯದಲ್ಲಿ ಈಗ ಜಾತಿ ಜನಗಣತಿಯ ವರದಿ, ಯಾರ್ಯಾರು ಸಚಿವ ಸಂಪುಟದಲ್ಲಿ ಒಕ್ಕಲಿಗ ಸಚಿವರಿದ್ದಾರೆ, ಲಿಂಗಾಯತ ಸಚಿವರಿದ್ದಾರೆ, ಇವರು ಈ ವರದಿಯನ್ನು ವಿರೋಧಿಸ್ತಾ ಇದ್ದಾರೆ. ಅಹಿಂದ ವರ್ಗದ ಸಚಿವರುಗಳೆಲ್ಲರೂ ಕೂಡ ಇದನ್ನು ಒಪ್ಕೋತಾ ಇದ್ದಾರೆ. ಯಾಕೆ ಅಂತಂದರೆ ಈಗ ಸೋರಿಕೆಯಾಗಿರುವ ಮಾಹಿತಿಯ ಪ್ರಕಾರ ಅಹಿಂದ ವರ್ಗದ ಜನಸಂಖ್ಯೆ ರಾಜ್ಯದಲ್ಲಿ ಜಾಸ್ತಿ, ಹಾಗಾಗಿ ಅದನ್ನು ಅವರು ಒಪ್ಕೋತಾ ಇದ್ದಾರೆ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರ ಸಂಖ್ಯೆ ಕಡಿಮೆ ಅಂತ ಇದೆ ವರದಿಯಲ್ಲಿ, ಹಾಗಾಗಿ ಅದನ್ನು ಒಪ್ಪೋದಕ್ಕೆ ಇವರು ಯಾರೂ ತಯಾರಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶ್ರೀನಿವಾಸ್ ಅವರಿಂದ ಪಡಿತಾ ಹೋಗೋಣ. ಶ್ರೀನಿವಾಸ್, ಈಗ BJPಯವರು ಅಥವಾ JDSನವರು ಜಾತಿ ಜನಗಣತಿಯನ್ನು ವಿರೋಧಿಸ್ತಾರೆ ಬಿಡಿ, ಬಟ್ ಸರ್ಕಾರದಲ್ಲೇ ಕೆಲವು ಸಚಿವರು, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರು ಇದನ್ನು ಒಪ್ಪುತ್ತಾ ಇಲ್ಲ. ಹಾಗಾಗಿ ಈ ವರದಿಯನ್ನು ಅಂಗೀಕಾರ ಮಾಡೋಕ್ಕಾಗುತ್ತಾ? ಸಿದ್ದರಾಮಯ್ಯನವರ ಮುಂದಿನ ನಡೆ ಏನಾಗುತ್ತೆ? ಅರವಿಂದ್, ಸರ್ಕಾರದ ಭಾಗವಾಗಿರುವಂತಹ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಸಚಿವರೇ ಈ ಒಂದು ವರದಿಗೆ ವಿರೋಧ ಮಾಡ್ತಿದ್ದಾರೆ ಅಂತ. ಯಾಕೆಂದ್ರೆ ಪ್ರಮುಖವಾಗಿ ಈ ವರದಿಯಲ್ಲಿ ಆ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದವನ್ನ ಕಡಿಮೆ ತೋರಿಸಲಾಗಿದೆ, ಉದ್ದೇಶಪೂರ್ವಕವಾಗಿ ಇದನ್ನ ಮಾಡಲಾಗಿದೆ ಅನ್ನುವಂಥದ್ದು ಈ ಒಂದು ಸಚಿವರ ಒಂದು ಮಾತುಗಳು. ಮೇಲ್ನೋಟಕ್ಕೆ ವರದಿ ಅವೈಜ್ಞಾನಿಕವಾಗಿದೆ ಅನ್ನುವಂಥ ಮಾತುಗಳನ್ನಷ್ಟೇ ಹೇಳ್ತಾ ಇದ್ದೀವಿ ನಾವು, ವರದಿಗೆ ವಿರೋಧ ಇಲ್ಲ ಅಂತ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ಹೇಳ್ತಿದ್ದಾರೆ. ಆದ್ರೆ ಆಂತರಿಕವಾಗಿ ಈ ಒಂದು ವರದಿಗೆ ದೊಡ್ಡ ಮಟ್ಟದ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅದು DK ಶಿವಕುಮಾರ್ ಆಗಿರಬಹುದು, MB ಪಾಟೀಲ್ ಆಗಿರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಬಹುದು, ಶಾಮನೂರು ಶಿವಶಂಕರ ಆಗಿರಬಹುದು, ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ, ಹೀಗೆ ಎಲ್ಲರೂ ಕೂಡ ತಮ್ಮ ಸಮುದಾಯದ ಪರವಾಗಿ ನಿಂತಿರುವಂಥದ್ದು. ಯಾಕೆಂದ್ರೆ ನಿರ್ಮಲಾನಂದ ಸ್ವಾಮೀಜಿಗಳೇ ಈ ಒಂದು ವರದಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಅನುಷ್ಠಾನ ಆಗಬಾರದು ಅಂತ ದೇವೇಗೌಡರು, ಕುಮಾರಸ್ವಾಮಿ ಎಲ್ಲರೂ ಕೂಡ ಪತ್ರಕ್ಕೆ ಸಹಿಯನ್ನ ಹಾಕಿದ್ದಾರೆ. ಈಗ CM ಅವರು ನಿನ್ನೆ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಅದನ್ನ ಘೋಷಣೆ ಮಾಡಬೇಕು, ಅದನ್ನ ಬಹಿರಂಗ ಪಡಿಸಬೇಕಾದ್ರೆ ಒಂದಿಷ್ಟು ರಾಜಕೀಯ ತಿಕ್ಕಾಟಗಳು ಇದ್ದೇ ಇರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಯಾವ ನಡೆಯನ್ನ ಅನುಸರಿಸ್ತಾರೆ ಅನ್ನುವಂಥದ್ದು ಈಗಿರುವಂತಹ ನಿಗೂಢ. ಯಾಕಂದ್ರೆ ಇನ್ನು ಕೆಲವು ಒಂದೆರಡು ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಇದೆ. ಒಂದ್ ವೇಳೆ ಏನಾದ್ರೂ ವರದಿ ಬಹಿರಂಗ ಆದ್ರೆ ಎರಡು ಪ್ರಬಲ ಸಮುದಾಯವನ್ನ ರಾಜ್ಯದಲ್ಲಿ ಹೆದರಾಕೊಳ್ಬೇಕಾಗತ್ತೆ. ಹಾಗಾಗಿ ಒಂದ್ ಕಡೆ ಸಮುದಾಯದ ಸಚಿವರ ವಿರೋಧ, ಮತ್ತೊಂದ್ ಕಡೆ ಸಮುದಾಯಗಳ ವಿರೋಧ. ಸೊ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಯಾವ ತಂತ್ರಗಾರಿಕೆಗಳನ್ನ ಮಾಡ್ತಾರೆ ಅಂತ, ಸಚಿವ ಸಂಪುಟದ ಉಪ ಸಮಿತಿಯನ್ನ ರಚನೆ ಮಾಡಬಹುದು ಅಂತ ಹೇಳಲಾಗ್ತಿದೆ. ಸೊ ಇದನ್ನ ಮಾಡಿದ್ರೆ ಬಹುಶಃ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಬಹುದು. ಆದ್ರೂ ಸಿದ್ದರಾಮಯ್ಯನವರ ನಡೆ ಏನು ಅನ್ನುವಂಥದ್ದು ನಿಗೂಢ, ಅದನ್ನ ಕಾದ್ ನೋಡ್ಬೇಕಾಗತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗಾಗಿ. ನೋಡಿ, ಕ್ಯಾಬಿನೆಟ್ನಲ್ಲಿ ಇದನ್ನು ಇಟ್ಟು ಅಂಗೀಕಾರ ಪಡೆದು ಎಲ್ಲ ಆಗೋ ಅಷ್ಟೊತ್ತಿಗೆ ಲೋಕಸಭಾ ಚುನಾವಣೆ ಏನಾದರೂ ಘೋಷಣೆ ಆದರೆ ಕೋಡ್ ಆಫ್ ಕಂಡಕ್ಟ್ ಅವತ್ತಿನಿಂದ ಜಾರಿಗೆ ಬಂದ್ಬಿಡುತ್ತೆ. ಆ ಟೈಮ್ನಲ್ಲಿ ವರದಿಯನ್ನು ಬಹಿರಂಗ ಮಾಡೋದಕ್ಕಾಗಲ್ಲ. ಸೊ ಅದು ಅಗೈನ್ ಕೋಲ್ಡ್ ಸ್ಟೋರೇಜ್ ಹೋಗುತ್ತೆ. ಇನ್ನು ಲೋಕಸಭೆ ಚುನಾವಣೆ ಎಲ್ಲ ನಡೆದು ರಿಸಲ್ಟ್ ಬಂದು ಹೊಸ ಗೌರ್ನಮೆಂಟ್ ಫಾರ್ಮೇಷನ್ ಆಗಿ ಆಮೇಲೆ ಬೇಕಾದರೆ ಏನು ಎತ್ತ ಅಂತ ನೋಡ್ಬೋದು. ಇಷ್ಟೇ ಸದ್ಯಕ್ಕೆ ಸಿದ್ದರಾಮಯ್ಯನವರ ಪ್ಲ್ಯಾನ್ ಅಂತ ಅನ್ನಿಸ್ತಾ ಇದೆ.